ಓಕೆ. ಮೊನ್ನೆ ಮಾನ್ವಿಯಲ್ಲಿ ಅಂದ್ರೆ ರಾಯಚೂರು ಜಿಲ್ಲೆ ಮಾನ್ವಿನಲ್ಲಿ ಆದಂತ ಆಕ್ಸಿಡೆಂಟ್ ಇಡೀ ರಾಜ್ಯದ ಎಲ್ಲಾ ಖಾಸಗಿ ಶಾಲೆಯವರಿಗೂ ದೊಡ್ಡ ದಿಗ್ಭ್ರಮೆ ಮತ್ತೆ ಬಹಳ ನೋವಿನ ಒಂದು ಸಂಗತಿ. ಅದನ್ನು ನೋಡಿದಂತಹ ನಮ್ಮ ಕೃಪಾ ಸಂಘಟನೆ ಒಂದು ಸಭೆಯನ್ನ ಮಾಡಿಬಿಟ್ಟು ಕೆಲವು ನಿರ್ಣಯಗಳನ್ನ ತಗೊಳ್ತು. ಅದನ್ನ ಮಾನ್ಯ ಮಂತ್ರಿಗಳಿಗೆ ರಾಮಲಿಂಗಾರೆಡ್ಡಿ ಅವರಿಗೆ ಇದನ್ನ ತಿಳಿಸಬೇಕು ಅನ್ನೋದು ಅವರ ಎಲ್ಲರ ಒತ್ತಾಯ ಆಗಿತ್ತು. ಸೊ ಅದರಲ್ಲಿ ಮೊದಲನೇದಾಗಿ ನಾವು ಕೇಳ್ಕೊಳ್ಳೋದಿಷ್ಟೇ, ಅಲ್ಲಿ ಆಗಿದ್ದು ಅವಘಡಕ್ಕೆ ಕಾರಣ ಕೆಎಸ್ಆರ್ಟಿಸಿ ಬಸ್ ಅಂತ ಒಂದ್ ಕಡೆ ಹೇಳ್ತಾ ಇದ್ದಾರೆ, ಇನ್ನೊಂದ್ ಕಡೆ ಆ ರೋಡಲ್ಲಿ ದೊಡ್ಡ ಗುಂಡಿ ಇತ್ತು, ಅದನ್ನ ತಪ್ಪಿಸೋದಕ್ಕೆ ಕೆಎಸ್ಆರ್ಟಿಸಿ ಬಸ್ ಹೋಗಿ ಶಾಲಾ ವಾಹನಕ್ಕೆ ಟಚ್ ಆಯ್ತು ಅಥವಾ ಒಂದು ಆಕ್ಸಿಡೆಂಟ್ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಅದೇ ರೀತಿ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತಂದ್ರೆ, ಆ ವಿಚಾರದಲ್ಲಿ ಶಾಲಾ ವಾಹನಕ್ಕೆ ಮೊದಲ ಆದ್ಯತೆಯನ್ನ ಕೊಡಿ ಅಂತ ಹೇಳಿ. ಟ್ರಾಫಿಕ್ ವಿಚಾರ ಬಂದಾಗ ಅಥವಾ ರೋಡಲ್ಲಿ ಹೋಗ್ತಿರುವಾಗ ಶಾಲಾ ವಾಹನ, ಅಲ್ಲಿ ಮಕ್ಕಳಿರ್ತವೆ, ಈ ದೇಶದ ಭವಿಷ್ಯ ಇರುತ್ತೆ. ಸೊ ಆ ಮಕ್ಕಳಿಗೆ ಮೊದಲನೇ ಪ್ರಾಧಾನ್ಯತೆ, ನೀವು ಆಂಬುಲೆನ್ಸ್ಗೆ ಯಾವ ಪ್ರಾಧಾನ್ಯತೆ ಕೊಡ್ತೀವೋ ಆ ರೀತಿಯ ಪ್ರಾಧಾನ್ಯತೆಯನ್ನು ಕೊಡೋದ್ರ ಮೂಲಕ ನೀವು ಇಂತಹ ಅವಘಡಗಳನ್ನು ತಪ್ಪಿಸಬಹುದು. ಒಂದು. ಆಮೇಲೆ ಎರಡನೇದಾಗಿ, ಬೆಂಗಳೂರಿನಲ್ಲಿ ನಾವು ಪ್ರತಿನಿತ್ಯ ಬೆಳಿಗ್ಗೆ ಆದ್ರೆ ನೋಡ್ತಾ ಇದ್ದೀವಿ. ಸೊ ಸಾವಿರಾರು ವಿದ್ಯಾರ್ಥಿಗಳು, ಹೆಚ್ಚು ಕಮ್ಮಿ 10-20 ಸಾವಿರ ವಿದ್ಯಾರ್ಥಿಗಳು ಸೊ ಆಟೋಗಳಲ್ಲಿ ಮತ್ತೆ ಕ್ಯಾಬ್ಗಳಲ್ಲಿ ಯಾವುದೇ ಸುರಕ್ಷತಾ ಕ್ರಮಗಳಿಲ್ಲದೆ ಶಾಲೆಗಳಿಗೆ ಹೋಗ್ತಾ ಇದ್ದಾವೆ. ಸೊ ದುರಂತ ಆದಾಗ ಆ ತಂದೆ ತಾಯಿಗಳು ಬಹಳಷ್ಟು ನೋವು ಉಂಟಾರೆ, ಮತ್ತೆ ಆ ಮಕ್ಕಳಿಗೆ ಅದು ಸುರಕ್ಷಿತ ಅಲ್ಲ ಅನ್ನೋದು ನಮ್ಮ ಒಟ್ಟ ಅಭಿಪ್ರಾಯ. ಈ ನಿಟ್ಟಿನಲ್ಲಿ ಸಾರಿಗೆ ಇಲಾಖೆ ಮತ್ತೆ ಪೊಲೀಸ್ ಇಲಾಖೆ ಒಂದಿಷ್ಟು ಯೋಚನೆ ಮಾಡಬೇಕು ಅಂತೇಳಿ ನಾವು ಹೇಳೋದಕ್ಕೆ ಇಚ್ಛಿಸ್ತೀವಿ. ಯಾಕೆ ಅಂತಂದ್ರೆ, ಒಂದು ಆಟೋದಲ್ಲಿ, ಪ್ಯಾಸೆಂಜರ್ ಆಟೋದಲ್ಲಿ 3 ಜನ ಅಷ್ಟೇ ಹೋಗೋದಕ್ಕೆ ಪ್ರಾವಿಷನ್ ಇರೋದು. ಅಂತ ಆಟೋಗಳಲ್ಲಿ 15, 12